ನಿಜಕ್ಕೂ ಇದೊಂದು ಹೈಟೆಕ್ ಆಸ್ಪತ್ರೆ. ನಾನು ತೋರ್ಸಕ್ಕೆ ಕೊಟ್ಟಿರುವಂಥದ್ದು ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಹೋಗ್ತೀನಿ. ನಾನು ಇರುವಂಥದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಲಿಂಗದಹಳ್ಳಿ ಗ್ರಾಮ. ನೋಡ್ತಾರೆ ಎಡಗಡೆ ಬಲಭಾಗದಲ್ಲಿ ಬೆಳ್ಳುಳ್ಳಿಗಳನ್ನು ಹಾಕಿರುವಂಥದ್ದು, ಅಲ್ಲಿ ಪೈಪ್ಲೈನ್ ಇರುವಂಥದ್ದು, ಇನ್ನು ರೈತರಿಗೆ ಬಳಕೆ ಮಾಡುವಂಥ ಕೆಲವೊಂದು ವಸ್ತುಗಳನ್ನು ಇಟ್ಟಿರುವಂಥದ್ದು. ಈ ಆಸ್ಪತ್ರೆಗೆ ಯಾವುದೇ ರೀತಿಯ ಬೋರ್ಡ್ ಇಲ್ಲ. ಈ ಡಾಕ್ಟರ್ ಬಳಿ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ. ಸೆಕೆಂಡ್ PUC ಮುಗಿಸಿದ್ದೇನೆ. ನಾನು RMP ಡಾಕ್ಟ್ರು. DHO ನಾನು ಮೀಟ್ ಮಾಡಿಲ್ಲ, ನಾನು ಏನು ಹಿಡಿದು ಕೇಳಿಲ್ಲ, ಅವ್ರಿಗೆ ಗಮನಕ್ಕೆ ಬಂದಿಲ್ಲ. ನಾನು ಸದ್ಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಡಾಕ್ಟರ್ ರಾಘವೇಂದ್ರ ಅವ್ರು ಹೇಳ್ತಿರುವಂಥದ್ದು. ಸೋಕಲ್ ಡಾಕ್ಟರ್ ಅಂತಲೇ ಹೇಳ್ತೀವಿ ಸರ್. ಈಗ ಮೀಟ್ ಮಾಡಿಲ್ಲ ಅಂತಲ್ಲ ಸರ್, DHO ಮೀಟ್ ಮಾಡಿಲ್ಲ ಅಂತಲ್ಲ, ಮಾಡ್ಕೊತ ಬಂದ್ವಿ. ನಮ್ದು RMP ಲೈಸೆನ್ಸ್ ಐತಿ, ಮಾಡ್ತಾ ಇದ್ದೀವಿ ಸರ್. ಲೈಸೆನ್ಸ್ ಇಲ್ಲ ನಿಮಗೆಲ್ಲ ನಿಮ್ಗೆ ತೋರಿಸಿದೆಲ್ಲ ಅದೇ ಅಲ್ಲ, ಅದಕ್ಕೆ ನಿಮ್ಗೆ ಸರಿ ಸರ್, ಓಕೆ, ತೊಂದರೆ ಇಲ್ಲ. ಒಬ್ಬ ಡಾಕ್ಟರ್ ಆಗಬೇಕಂದ್ರೆ ಎಷ್ಟು ಓದಿರ್ಬೇಕು ಸರ್? ನನಗೆ ಗೊತ್ತಿಲ್ಲ, ನೀವು ಹೇಳ್ಬಿಡಿ. ಏನು ಸರ್? ಒಬ್ಬ ವೈದ್ಯನ ಆಗಬೇಕಂದ್ರೆ ಎಷ್ಟು ಓದಬೇಕು? BMS ಮುಗಿದಿರ್ಬೇಕು ಸರ್. ಹಾಂ, BMS ಆಗಿರ್ಬೇಕು. ಅಂದರೆ ಏನು ಸರ್? BMS ಅಂದರೆ ಏನು ಸರ್? ಅದು BMS ಆಗಿರ್ಬೇಕು ಸರ್. ಏನು ಅದ್ರ ಅರ್ಥ ಅಲ್ಲ ಸರ್, ಅದರ ಆಯುರ್ವೇದಿಕ್ ತೊಂದರೆ ಇಲ್ಲ ಸರ್. ಓಕೆ, ಈ BMS ಅಂದರೆ ಏನು ಸರ್? ಅದೊಂದು ಕ್ವಾಲಿಫಿಕೇಶನ್ ಸರ್. ಬಿಡುವಾಗ ಕ್ವಾಲಿಫಿಕೇಶನ್ ಅದು. ನಮ್ಮದು BMS ಮುಗಿದಿಲ್ಲ, ಆಯ್ತು, ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ. RMP ಅಂದ್ರೆ ಏನು ಸರ್? RMP ಅಪ್ಪ ಅಂತಂದ್ರೆ ಏನಪ್ಪ ಸರ್, ಟ್ರೀಟ್ಮೆಂಟ್ ಕೊಡೋಂತೆ ನಮ್ಗೆ ರೂಲ್ಸ್ ಐತಿ. ರೋಡ್ನಲ್ಲಿ ಮಾಡುವಂಥ ಪ್ರಾಕ್ಟೀಸ್ ಅನ್ನೋ ಲೆಕ್ಕಕ್ಕೆ ಹೋಗಿ ಸರ್. ಈಗ ರೋಡಿನಲ್ಲಿ ಅಲ್ಲ, ಇದು ಹೆಂಗಾಗೈತಿ ಅಲ್ಲ, ಇದು ಹಾಸ್ಪಿಟ್ಲ್ ಹತ್ರ ಕಾಣುತ್ತಾ? ಬಂದಂಥ ರೋಗ ಇಲ್ಲಿ ನೋಡ್ತಿರ್ಬೋದು. ಈ ಬೆಡ್ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ಬೋದು. ಇಲ್ಲಿ ಸಂಪೂರ್ಣವಾಗಿ ಇದು ಎಷ್ಟು ದಿನ ಬಳಕೆ ಮಾಡಿದ್ದೋ ಗೊತ್ತಿಲ್ಲ. ಇದು ಬೆಡ್, ಇದು ಇಷ್ಟು ಹೊಲಸಾಗಿರುವಂಥದ್ದು, ಮಣ್ಣಾಗಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಮೆಡಿಸಿನ್ಗಳನ್ನು ಇಲ್ಲಿ ಚೆಲ್ಲಿರುವಂಥದ್ದು. ಅಲ್ಲಿ ವಿಶೇಷವಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಈ ತರಹದ ಸ್ಟಾರ್ಗಳಿರುವಂಥದ್ದು ನೋಡ್ಬೋದು. ಇಲ್ಲಿ ಗುಟ್ಕಾವನ್ನು ತಿಂದು ಬಿಸಾಡಿದ್ದಾರೆ. ಪೇಷಂಟ್ ಬಂದು ಹೋಗಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ, ಯಾಕಂದ್ರೆ ಹಾಸ್ಪಿಟ್ಲೇ ಕ್ಲೀನ್ ಇರಬೇಕಾಗಿತ್ತು. ಇಲ್ಲ ಸದ್ಯ ಈಗ. ಸರಿ, ಹೋಗಲಿ ಸರ್, ಇಲ್ಲಿ ಬನ್ನಿ ಸರ್, ಬನ್ನಿ. ಎಷ್ಟು ಓದಿದ್ರಿ ತಾವು ಹೇಳಿ ಸರ್? ಈಗ ನಾವು ಸೆಕೆಂಡ್ ಬನ್ನಿ ಸರ್, ಈ ಕಡೆ ಬನ್ನಿ. ಸೆಕೆಂಡ್ PU ಓದಿದ್ರಿ. ಸೆಕೆಂಡ್ PU ಓದಿದ್ರೆ ಡಾಕ್ಟರ್ ಆಗ್ಬೋದಾ? ಇಲ್ಲ ಸರ್, ಮತ್ತೆ 3 ವರ್ಷ ಮಾಡಿದೆ ಅಂತ ಹೇಳಿದೆವಲ್ಲ. ಏನು ಮಾಡಿದ್ರಿ 3 ವರ್ಷ? RMP ಮಾಡಿದೆವು. ಓಕೆ ಸರ್. MBBS ಅಂದ್ರೆ ಏನು ಹೇಳಿ ಸರ್? ಹೋಗ್ಲಿ, ನಾವು ಮುಗಿಸೇ ಇಲ್ಲ, ಅದು ನನಗೆ ಗೊತ್ತಿಲ್ಲ ಸರ್. ಡಾಕ್ಟರ್ ಆದಮೇಲೆ MBBS ಡಾಕ್ಟರ್ ಅಂತಾರೆ. MBBS ಫುಲ್ ಫಾರ್ಮ್ ಹೇಳಿ ಸರ್. ಹೋಗ್ಲಿ, ನಾನು ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ. ಅಲ್ಲ, ನಮ್ಗೆ ಅದು ನಾ ಕಲ್ತೇ ಇಲ್ಲಲ್ಲ. MBBS ಕಲ್ತರೆ ಗೊತ್ತಿತ್ತು. ಗೊತ್ತಾಗ್ತಿದ್ರೆ ಕಲ್ತಿಲ್ಲ. ಒಂದು ನಿಮಿಷ ನಿಧಾನ ಮಾಡಿಕೊಡ್ರಿ. ಕಲ್ತಿಲ್ಲ. ಈಗ ನೀವು ವೈದ್ಯರ ಅನ್ನೋಕೆ ಇಷ್ಟು ಪ್ರೂಫ್ ಇದ್ದಾರೆ. ಒಂದು ಬೋರ್ಡ್ ಇಲ್ಲ ಇಲ್ಲಿ. ಇದಿಷ್ಟು ಮೆಡಿಸಿನ್ ಬಿಟ್ಟರೆ ಏನು ವ್ಯವಸ್ಥೆ ಇಲ್ಲ. ನಿಮ್ಗೆ ಸ್ಟೆಟಸ್ಕೋಪ್ ಅಂತ ಹೇಳ್ತೀರಿ. ಸ್ಟೆಟಸ್ಕೋಪ್ ಅಂತ ಕರಿತೀರಿ ನೀವು. ಹೆಂಗೆ ವೈದ್ಯರಾದ್ರಿ ತಾವು ಅಂತ? ಅಲ್ಲ ಸರ್, ಟೆಟಸ್ಕೋಪ್ ಅಂತ ಹೇಳಿದ್ಮೇಲೆ ನಿಮ್ಗೆ ನಾನು ಹೇಳ್ರಿ. ಸ್ಟೆಟಸ್ಕೋಪ್ ಅಲ್ಲ ಸರ್ ಅದು. ಅದೇ ರೀ, ಇದು ತೊಗಲಾಕತ್ತ ನಾಲಿಗೆ, ಅದಕ್ಕೆ ಹಂಗಾಗ್ಯದ. ಡಾಕ್ಟರ್ ಅದು 3 ವರ್ಷ ಮುಗಿಸಿದಿರಿ, PUC ಮುಗಿಸಿದಿರಿ. ಈಗ ನಾನು ಮುಗಿಸಿದ್ದೀನಿ, ನಾನು ಡಾಕ್ಟರ್ ಆಗ್ಬೋದು ಹಾಗಾದ್ರೆ? ಹೇಳಿ. ಅಲ್ಲ, ಡಾಕ್ಟರ್ ಆಗ್ಬೋದು ಅಂತಲ್ಲ, ನಮ್ಗೆ ಮತ್ತೆ ಅದೊಂದು ಲೈಸೆನ್ಸ್ ಕೊಟ್ಟಿದ್ರು. ಅದ್ರ ಸಂಬಂಧ ನಮ್ಮ ಅಲ್ಲಿ ಡಿಗ್ರಿ ಮುಗಿಸು ನಿಮ್ಗೆ ಹೇಳಿದೆ ಅಲ್ಲ, ಯಾದಗಿರಿ ಸರ್. ಅದು ಹೇಳಿದ್ನಲ್ಲ, ರೇವಣ ಸಿದ್ದೇಶ್ವರ ಕಾಲೇಜ್ ಅಂತ. ಅವ್ರು ಅವಾಗ ಕೊಟ್ಟರು ಸರ್. ಅವಾಗ ಕೊಟ್ಟರು ಸರ್. ಅವಾಗ ಮಾಡ್ತಾ ಇದ್ದೀವಿ ಅಷ್ಟ. ಇಂಜೆಕ್ಷನ್ ಮಾಡ್ತೀರಿ ಹಂಗಾರೆ ಜನರಿಗೆ? ಇಲ್ಲ ಸರ್, ನಾವು ಮತ್ತೆ ಅಲ್ಲೆಲ್ಲ ಬಿದ್ದಿದ್ದಾವಲ್ಲ ಸರ್, ಇಂಜೆಕ್ಷನ್ ಮಾಡಿದ ವ್ಯವಸ್ಥೆ ಸರ್. ಅವು ಇವನ್ನೆಲ್ಲ ಜನ ತಿಂದಿರೋದು, ನೀವು ತಂದಿಲ್ಲ ಇವನ್ನ? ನಾವು ಅವರು ಇಂಜೆಕ್ಷನ್ ಮಾಡಕ್ ತೊಗೊಂಬಂದಿರ್ತಾರ, ಮತ್ತೆ ಅವ್ರು ಇಲ್ಲಪ್ಪ ಸಿರಿಂಜ್ ಅಂದ್ರೆ ಹಾಕ್ತೀವಿ ಅಷ್ಟ. ಸರಿ ಸರ್, ಇಲ್ಲಿ ಸಿರಿಂಜ್ ಇದೆ. ಹೌದಾ? ಇಲ್ಲಿ ನೀವು ಹೇಳಿದ್ರಿ ಇದಕ್ಕೆಂತ ಡೈಕ್ಲೋ ಅಂತಾರೆ ಇದಕ್ಕೆ. ಇದು ಮತ್ತೆ ನಿಮ್ಮ ಹತ್ರ ಇದಾವ? ಅವ್ನು ಜನ ತಂದ್ರೆ. ಈಗ ನೀವು ಪೇಷಂಟ್ ಏನಪ್ಪ? ನೀವು ಪೇಷಂಟ್ ಇದೆಯಪ್ಪ ನೀನು? ಅವ್ನು ಮೆಡಿಸಿನ್ ತಗೊಂಬಂದಾನ ಈಗ ಇಲ್ಲಿಗೆ? ಆ ಮೆಡಿಸಿನ್ ತೊಗೊಂಬಂದಿದ್ದಾನ? ಮತ್ತೆ ಇದನ್ನ ಇಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ನಿಮ್ಗೆ ಮಾಡೋ ಅವಕಾಶ ಆಯ್ತಾ? ಇಲ್ಲ ಬಿಡಿ ಸರ್, ಮಾಡೋ ಅವಕಾಶ ಇಲ್ಲ. ಏನೋ ಎಮರ್ಜೆನ್ಸಿ ನಂಬಲ್ಲಿ ಟ್ಯೂಬ್ ಇಲ್ಲ ಸರ್, ಇದನ್ನ ಮಾಡಿ ಬರ್ದು ಕೊಟ್ಟಿದ್ರು ಅಂತ ಮಾಡ್ತಿದ್ದೀವಿ ಅಷ್ಟ. ಅಲ್ಲ ಸರ್, ಫಸ್ಟ್ ನೀವು ಡಾಕ್ಟರ್ ಎಲ್ಲ ಅಂದಮೇಲೆ ಈ ಕೆಲಸ ಮಾಡಬಾರ್ದಲ್ಲ. ಅಲ್ಲ ಸರ್, ಇದು ಅವ್ರು ತಂದು ಕೊಟ್ಟರು ಮಾಡ್ತೀವಿ ಅಷ್ಟ. ಅವರು ಡಾಕ್ಟರ್ ಬರ್ದು ಕೊಟ್ಟಿರ್ತಾರಲ್ಲ. ಈಗ ಯಾರು ಸಿಟಿಯಾಗಿದ್ದ ರಾಣಿಬೆನ್ನೂರವರು ಸರ್ ಈ ಟ್ಯೂಬ್ ಬರ್ದು ಕೊಟ್ಟಿದ್ದೀರಿ ಅಂತಂದ್ರೆ ಆ ಟ್ಯೂಬ್ ಮಾಡ್ತಿದ್ದೇವೆ ಅಷ್ಟ ನಾವು. ಅವರು ರಾಣಿಬೆನ್ನೂರು ಹೋಗ್ರಿ ಇಂಜೆಕ್ಷನ್ ಮಾಡ್ಸಕ್ಕೆ. ನಿಮ್ಗೆ ಯಾರು ಕೊಟ್ಟರು ಅಧಿಕಾರನ ಇಂಜೆಕ್ಷನ್ ಮಾಡಲಿಕ್ಕೆ? ಅಲ್ಲ, ಮತ್ತೆ ಈಗ ನಾವು RMP ಅಂತೇಳಿ ಮಾಡ್ತಾ ಇದ್ದೀವಲ್ಲ ಸರ್. ನೇರವಾಗಿ ಹೇಳ್ತಾ ಇದ್ದೀನಿ, ಜಿಲ್ಲಾ ಸರ್ಜನ್ ಡಿಸ್ಟಿಕ್ ಏನು ಹೆಲ್ತಲ್ಲಿ ಇದ್ದೀರಿ, ಮಿನಿಸ್ಟರ್ ಇದ್ದೀರಿ, ಎಲ್ಲರೂ ನೋಡ್ಕೊಳ್ಳಿ. PUC ಮುಗಿಸಿ 3 ವರ್ಷ ಮೆಡಿಕಲ್ ಆಗಿದೆ. ನಾನು ಡಾಕ್ಟ್ರು. ಜನ ಯಾರೋ ಬರ್ಕೊಟ್ಟ ಮೆಡಿಸಿನ್ ಬರ್ಕೊಟ್ಟು ನನಗೊಂದು ಕೆಲಸ ಮಾಡಿ ಸರ್. ಇಲ್ಲಿ ಡೈಕ್ಲೋ ಅಂತ ಇಂಗ್ಲೀಷಲ್ಲಿ ಬರ್ ತೋರಿಸಿ ಸರ್. ಹೋಗ್ಲಿ, ಡೈಕ್ಲೋ ಅಂತ ಬರೀ ಸರ್. ಅದೇನು ಡೈಕ್ಲೋ ಬೇಡ ಸರ್. ಒಂದು ಯಾವುದೋ ಮೆಡಿಸಿನ್ ಸರ್. ಯಾವುದೋ ಈಗ ನಂಗೆ ಸಮಸ್ಯೆ, ಹೊಟ್ಟೆ ನೋವು ಇದೆ ಸರ್. ಈಗ ಏನು ಬರ್ಕೊಡ್ತೀವಿ ಸರ್ ನಂಗೆ ನೀವು? ಬರ್ರಿ, ಏನಂತ ಬರೀತೀರಿ? ಬನ್ನಿ ಶಂಕರ್, ಇಲ್ಲಿ ಬನ್ನಿ, ತೋರಿಸ್ಬಿಡಿ. ಏನು ಸರ್ ಅದು? ಇದೇನು ಸರ್ ಅಕ್ಷರ? ಇದು ಡಾಕ್ಟರ್ಗಳ ಅಕ್ಷರ ಸರ್. ಇದು ಡೈಕ್ಲೋಫೆನಿಕ್ ಸರ್. ಡೈಕ್ಲೋಫೆನಿಕ್ ಎಲ್ಲಿದೆ ಸರ್? ಫೆಲಿಂಗ್ ಹೇಳ್ತಾ ಹೋಗಿ ಸರ್ ನಂಗೆ ಅದನ್ನು. DICLOFENAC ಎಲ್ಲಿ ಸರ್? ಅಲ್ಲಿ ಎಲ್ಲಿದೆ ಸರ್? ಅಲ್ಲಿ ಅಲ್ಲ ಸರ್, ಒಬ್ಬ ಡಾಕ್ಟರ್ ವೈದ್ಯರ ಅಕ್ಷರಗಳು ನೋಡಿದ್ದೀರಾ ನೀವು? ಹೋಗ್ಲಿ, ಡಾಕ್ಟರ್ ವೈದ್ಯರ ಅಕ್ಷರ ನೋಡಿದ್ದೀರಾ? ಅಲ್ಲ, ವೈದ್ಯರ ಅಕ್ಷರ ನೋಡಿ ಸರ್, ನಾವು ಬರೀದಂಗ. ಅಲ್ಲ ಸರ್, ನೀವು ಮಾಡ್ತೀರಿ ತಪ್ಪಲ್ಲ. ಬನ್ನಿ, ಈಗ ನೋಡಿ ತೋರಿಸ್ತೋಗಿ ನಿಮ್ಮಲ್ಲಿ. ಇಲ್ಲಿ ಬಳ್ಳೊಳ್ಳಿ ಇರುವಂಥದ್ದು ಒಂದು ಕಡೆಗೆ, ಅಲ್ಲಿ ಹೊರಗಡೆ ಹೋಗ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಎಮ್ಮೆ ದನ ಸರ್ಕೆ ಕೊಟ್ಟಿಗೆ ಇದೆ. ಇಲ್ಲಿ ಎಮ್ಮೆಗಳಿದ್ದಾವೆ. ಇದು ಡಾಕ್ಟರ್ ಹಾಸ್ಪಿಟ್ಲ್ ಅಂತ. ಇಲ್ಲಿ ಯಾವುದೇ ರೀತಿಯ ಬೋರ್ಡ್ ಇಲ್ಲ. ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ. ಈ ರೀತಿಯ ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗ್ತಿರೋಂಥ ಜಿಲ್ಲೆಯಲ್ಲಿ. ಯಾರಾದರೂ ಪೇಷಂಟ್ಗಳಿಗೆ ಜೀವ ಹೋದರೆ ಅವರ ಜೀವಕ್ಕೆ ಕೊನೆ ಯಾರಾಗಿದ್ರೆ ಸರ್, ನನ್ನ PUC ಮುಗೀತು ಸರ್, ನಾನು ಈ ಥರ ಮಾಡ್ತೀನಿ ಸರ್, 3 ವರ್ಷ ಕಲ್ತಿದ್ದೀನಿ ಸರ್, ಇಂಥದ್ದೊಂದು ಕಾಲೇಜ್ ಸರ್. ಏನು ಇದು ಕತೆಗಳು ಹೇಳ್ತಿರುವಂಥದ್ದು? ಯಾಕೆ ಇದು ಹಾಸ್ಪಿಟ್ಲ್? ಏನು ನೋಡ್ತಿರೋದು? ಇದು ಆಸ್ಪತ್ರೆ ಅಂತಿದ್ದು.
ನೋಡ್ತಿದ್ರಿ ಇದು ಆಸ್ಪತ್ರೆನೇ, ಇದು ಆಸ್ಪತ್ರೆ ಥರ ಕಾಣುತ್ತಾ? ಅಲ್ಲಿ ಪಕ್ಕದಲ್ಲಿ ದನದ ಕೊಟ್ಟಿಗೆ ಇದೆ, ಒಳಗಡೆ ಬೆಳ್ಳುಳ್ಳಿ ಹಾಕಿದ್ದಾರೆ, ರೂಮಲ್ಲಿ ಒಂದು ಮೆಡಿಸಿನ್ ಫೋಟೋ ಇಲ್ಲ. ಹಾಂ, ನಾನು RMP ಡಾಕ್ಟ್ರು. ಅಲ್ಲಿ ಬಾಕ್ಸಲ್ಲಿ ಗುಟ್ಕಾ ತಿಂದು ಜನರಿಗೆ ಮೆಡಿಸಿನ್ ಮಾಡಿರೋ ಮೆಡಿಸಿನ್ ಚೀಟಿಗಳನ್ನು ಹಾಕ್ತಿದ್ದಾರೆ. ಹಾಂ, ಇದು ನಮ್ಮ ವೈದ್ಯಕೀಯ ಶಿಕ್ಷಣ ಎಲ್ಲಿದೆ? ಹಾಗಾದರೆ BMS MBBS ಸ್ಪೆಲ್ಲಿಂಗ್ ಗೊತ್ತಿಲ್ಲ ಡಾಕ್ಟ್ರಿಗೆ. ಡೈಕ್ಲೋಫಿನ್ ಅಂತಂದ್ರೆ ಎನ್ನು ಬರೆಯೋಕ್ಕೆ ಬರೋಲ್ಲ ಡಾಕ್ಟ್ರಿಗೆ. ಹಾಂ, ಇವರು PUC ಮುಗಿಸ್ಬಿಟ್ಟು ಈಗ ಡಾಕ್ಟ್ರು ಅಂತ ಹೇಳ್ಕೊಂಡು ಇಲ್ಲಿ ಕೂತಿರೋದು. ಒಂದು ಟೇಬಲ್ ಕಂಡಿದ್ದಾರೆ, ಒಂದು BP ಚೆಕ್ ಮಾಡೋ ಮಿಷನ್ ಇಟ್ಟಿದ್ದಾರೆ, ಇಲ್ಲಿ ಮೆಡಿಸಿನ್ಸ್ ಇದ್ದಾವೆ. ಇಲ್ಲೆಲ್ಲ ಒಂದೇ ಮೆಡಿಸಿನ್ಸ್ ಎಷ್ಟು ದಿನ ಆಯ್ತು ಅಂತ ತೊಗೊಂಡು ಡೇಟ್ ಗೊತ್ತಿಲ್ಲ. ಹಾಂ, ಇಲ್ಲಿ ಡೇಟ್ ನೋಡ್ತಾ ಹೋಗ್ತೀನಿ, 23, 25 ಮಟ್ಟ ಇದೆ, ಇಲ್ಲಿ 7. ಈ ರೀತಿಯಾದಂತಹ ವೈದ್ಯಕೀಯ ನಮ್ಮ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಇವರು ಡಾಕ್ಟ್ರೇ ಅಲ್ಲ, ಫಸ್ಟ್ ಆಫ್ ಆಲ್ ಅಂದರೆ PUC ಮುಗಿಸಿದ್ರು ಅಷ್ಟೇ ಅವರು. ಆ PUC ಮುಗಿಸಿಲ್ಲ ಗೊತ್ತಿಲ್ಲ, ಸದ್ಯಕ್ಕೆ PUC ಮಾಡಿದ್ರೆ ಅಂತಲೂ ಗ್ಯಾರಂಟಿ ಇಲ್ಲ ಅವ್ರಿಗೆ. ಸರ್ ಏನೀಗ ಈಗ DH ಅವ್ರು ಬಂದು ಹೇಳಿದಷ್ಟೇ ನೀವು ಕೆಲಸ ಹಾಂ ಬಂದ್ ಮಾಡ್ತೀವಿ. ಅಲ್ಲ ಇಷ್ಟು ದಿನ ಯಾಕೆ ಮಾಡಲಿಲ್ಲ? ಈ ಮಾಡಿ ತಪ್ಪಲ್ಲ ನೀವು? ಅಲ್ಲ ಇಷ್ಟು ದಿನ ಅಲ್ಲಕ್ಕೆ ನಾನು ಈಗ ಸ್ಟಾರ್ಟ್ ಮಾಡಿದ್ದೆ, ಬಂದ್ ಎಷ್ಟು ವರ್ಷದಿಂದ ಇದ್ದೀರಿ ಈ ಆಸ್ಪತ್ರೆಯಲ್ಲಿ? ಇಲ್ಲಿ ಇವಾಗ ಬಂದೇನು ಈ ಊರಲ್ಲಿ ಊರಲ್ಲಿ ನಾ ಸುಮಾರು ಒಂದು 8 ವರ್ಷ ಆಯಿತು. 8 ವರ್ಷ. ಆದರೆ ಅಲ್ಲಿ ತಂದು ಡಾಕ್ಟ್ರಿಗೆ ಮಾಡಿಲ್ಲ ನಾವು, ಇವಾಗ ಸ್ಟಾರ್ಟ್ ಮಾಡಿದ್ದೆವು. ಇನ್ನು ರೂಲ್ಸ್ ಅದು ಏನು ಹೇಳ್ತದೆ ಗೌರ್ಮೆಂಟ ನೋಡಮ್ಮ, ನಾಳೆ DH ಸರಿಗೆ ಭೇಟಿ ಆಗ್ತೀನಿ ಸರ್, ಭೇಟಿ ಆಗ್ತೀನಿ. ಇದು ಲೈಸೆನ್ಸ್ ತೊಗೊಂಡು ಹೋಗ್ತೀನಿ ಸರ್. ಇಲ್ಲಪ್ಪ ನಿಂದು ಮಾಡಬಾರ್ದು ಅಂತ ಬಿಟ್ಬಿಡ್ತೀವಿ ಸರ್. ಇಷ್ಟು ದಿನ ಯಾಕೆ ಮಾಡಿಲ್ಲ ಮತ್ತೆ ಕೆಲಸ? ಅದನ್ನ ಯಾವುದು ಇಷ್ಟು ದಿನ ಯಾಕೆ ಮಾಡಿಲ್ಲ ಈ ಕೆಲಸನ? ಇವಾಗ ಇವತ್ತು ಬಂದಿನಿ ಸರ್. ನಾ ಈಗ 15-20 ದಿನ ಆಯ್ತು ಊರಾಗಿದ್ದಿಲ್ಲ ನಾನು. ಇಷ್ಟು ವರ್ಷ ಮಾಡಿದ್ರೆ ಯಾಕೆ DH ಭೇಟಾಗಲಿಲ್ಲ ನೀವು? ಅಲ್ಲ ನಾನು ಮಾಡೇ ಇಲ್ಲಲ್ಲ. ನನ್ನ ಹತ್ರ ಒಂದು ಲೈಸೆನ್ಸ್ ಒಂದು PDF ಇದೆ, ಇಷ್ಟು ಜನ ಅಧಿಕೃತ, ಇಷ್ಟು ಜನ ಅಧಿಕೃತ ಅಂತ ಇರ್ತತಿ. ನೀವು ಅನಧಿಕೃತ ಇಲ್ಲ ಅನ್ನೋ ಜಾಗದಲ್ಲೂ ನಿಮ್ಮ ಹೆಸರಿಲ್ಲ, ನೀವು ಮಾಡ್ತಿರೋ ತಪ್ಪಲ್ವಾ? ಅಲ್ಲ ಬಿಡ್ತೀವಿ ಅಂತ ಹೇಳ್ತಾರ ಸರ್. ನಾವು ಯಾಕೆ ಬಿಡ್ತೀರಿ? ಮುಗಿಸಿ ನೀವು 3 ವರ್ಷ ಕೋರ್ಸ್ ಮುಗಿಸಿ ಬಂದಿದ್ದೀರಿ. ಅಲ್ಲ ನಾನು ನಾಳೆಗೆ ಭೇಟಿಯಾಗಿ ಬರ್ತೀವಿ ಸರ್. ಹೋಗಿ ನಾಳೆಗೆ DH ಭೇಟಿಯಾಗಿ ಬರ್ತೀವಿ. ಭೇಟಿಯಾಗಿ ಸರ ಈಗ ಲೈಸೆನ್ಸ್ ಕೊಟ್ಟಾರ ನಮ್ಗೆ, ಇದ್ರ ಮ್ಯಾಗ ನಾವು ಪ್ರಾಕ್ಟೀಸ್ ಮಾಡ್ಬೇಕಾ ಬೇಡ ಅಂತ ಕೇಳ್ತೀವಿ. ಸರ ನೀವು ಮಾಡಬಾರ್ದ್ರಿ ಅಂತ ಬಿಟ್ಬಿಡ್ತೀವಿ. ಇಂಜೆಕ್ಷನ್ ಯಾಕೆ ಮಾಡಿದ್ರಿ ಸರ್? ಯಾಕೆ ಎಲ್ಲಿ ಮಾಡೀನಿ ಸರ್? ಇಲ್ಲಿ ಬರ್ರಿ, ನೀವು ನೋಡ್ರಿ ಇಲ್ಲಿ ನಿಮಗೆ ಇಲ್ಲಿ ನೋಡಿ, ನಾನು ನೀವು ಬೆಳಕಿಗೆ ಬರ್ರಿ, ಇಲ್ಲ ಬರ್ರಿ, ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಗಳಿದಾವೆ ಸರ್. ಹಾಂ ಹೇಳಿ, ಇದು ಸ್ಟಾರ್ಸು. ಜನಕ್ಕೆ ಯಾರು ಕೊಡ್ತಾರೆ ಮೆಡಿಸಿನ್? ಇಷ್ಟಕ್ಕೊಂದು ಯಾವ ಮೆಡಿಸಿನ್ ಶಾಪ್ನ ಕೊಡ್ತಾರೆ? ಹಾಂ, ಯಾವ ಮೆಡಿಸಿನ್ ಶಾಪ್ ಯಾರು ಕೊಡಲ್ಲ ಸರ್, ಯಾವ ಮೆಡಿಸಿನ್ ಶಾಪ್ನಲ್ಲೂ ಕೊಡಲ್ಲ. ಹಾಂ, ಇಲ್ಲಿ ನೋಡಿ, ನೀವು ಮಾಡ್ತಿರೋ ಕೆಲಸ ನೋಡಿರಿ, ಇಲ್ಲಿ ಸ್ಟಾರ್ಗಳಿದಾವೆ ಇಲ್ಲಿ. ಹಾಂ, ಇದು ಸ್ಟಾರ್ಗಳಿವೆಲ್ಲ. ಅವ್ನ ಯಾಕೆ ನೀವು ಕಸ ನೀವು ಹೊಡಿತೀರಾ? ಅವ್ರು ಹೊರಗೆ ಮನೆಯವ್ರು ಹೊಡಿತಾರ. ಯಾವ ಮನೆಯವ್ರು ಹೊಡಿತಾರೆ? ಅವ್ರು ಮನೆಯವ್ರು ಹೊಡಿತಾರೆ. ಅವರು ಈ ಬಾಡಿಗೆ ನಮ್ಗೆ ಕೊಟ್ಟಾರ. ತಪ್ಪ ಸರಿನಾ? ನಿಮ್ಮನ್ನೇ ಕೇಳ್ತೀವಿ. ಏನು ಸರ್ ನೀವು ಮಾಡ್ತಿರೋ ತಪ್ಪ ಸರಿನಾ? ಯಾವುದ್ರಿ ನೀವು ಮಾಡ್ತಿರೋ ಕೆಲಸ ಮಾಡ್ತಿರೋದು? ಅಲ್ಲ ಏನು ಮಾಡೀವಿ ನಾವು? ಇಂಜೆಕ್ಷನ್ ಮಾಡ್ತಿದ್ರಲ್ಲ, ಪೇಷಂಟ್ಗಳು ಬರ್ತಾನೆ ಇದಾವೆ, ತರ್ರಿ ನಿಲ್ತಾರೆ, ವೇಟ್ ಮಾಡಿ ಅಂತ ಹೇಳ್ತಿದ್ರಲ್ಲ ನೀವು. ಮತ್ತೆ ಏನು ಹೇಳ್ಬೇಕ್ರಿ ಅವ್ರಿಗೆ? ಏನು ಹೇಳ್ಬೇಕು ನೀವು ಹೇಳಿ? ಅವ್ರಿಗೆ ಏನು ಹೇಳ್ಬೇಕು ಹೇಳ್ರಿ? ಇಂಜೆಕ್ಷನ್ ಮಾಡಿ. ಇದು ಸದ್ಯ ವಾಸ್ತವತೆ ಅಂದರೆ ಜಿಲ್ಲೆಯಲ್ಲಿ PUC ಮುಗಿಸೋರಲ್ಲ ವೈದ್ಯಕೀಯ ಒಂದು ಕೆಲಸ ಮಾಡ್ತಿರೋ ಡಾಕ್ಟರ್ ಆಗಿರುವಂಥದ್ದು. ಅದು ಯಾವುದೋ ಎಷ್ಟು ವರ್ಷಗಳ ಹಿಂದೆ ಆಗಿತ್ತು, ದಿಂಬು ಗಬ್ಬೆದ್ದಿದೆ ಆ ದಿಂಬದು. ಅಂಥ ದಿಂಬು ಕೆಳಗಡೆ ಒಂದು ಬೆಡ್ಗೆ ಚಾಪೆ ಹಾಕಿರುವಂಥದ್ದು. ಇದ್ರ ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು, ಇದು ತೂಳ. ಇದು ಆರೋಗ್ಯವನ್ನು ಕಾಪಾಡುವಂಥ ಆಸ್ಪತ್ರೆ ಅಲ್ಲ, ಇದು ಡಾಕ್ಟರ್ ಅಲ್ಲ ನನ್ನ ಪ್ರಕಾರ. PUC ಮುಗಿಸ್ರೆ ಹೆಂಗ್ರಿ ಡಾಕ್ಟರ್ ಆಗ್ತಾರೆ? ಮುಂದೆ ಈ ಬಗ್ಗೆ ಹೆಚ್ಚಿನ ತನಿಖೆ ಆಗಬೇಕು, ಕ್ರಮ ಕೈಗೊಳ್ಳಬೇಕು. ಇಂಥ ತಪ್ಪು ಮಾಡೋ ಡಾಕ್ಟ್ರು ಜೈಲಿಗೆ ಹೋಗಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.